ನಮಸ್ತೆ. ಇತ್ತೀಚಿನ ವರ್ಷಗಳಲ್ಲಿ ಅನೇಕ ಜನ ನನಗೆ L4, L5, L5S1 ಡಿಸ್ಕ್ ಸಮಸ್ಯೆ ಇದೆ ಅಂತ ಹೇಳ್ಕೊಂಡು ಅದರ ನೋವನ್ನು ಅನುಭವಿಸ್ತಾ ಚಿಕಿತ್ಸೆಗೆ ಬರುವಂತದ್ದು ಬಹಳ ಸಾಮಾನ್ಯ ಆಗಿದೆ. ಹಂಗಂದ್ರೆ ಏನು ಅಂತೇಳಿ ಅನೇಕ ಜನರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಇರ್ಲಿ ಕಾರಣವಾಗಿ ಇದು ಮನುಷ್ಯನ ಬೆನ್ನು ಮೂಳೆ ಇರುತ್ತೆ. ಇದು ಬೆನ್ನು ಮೂಳೆಯಲ್ಲಿರುವಂತ ವರ್ಟಿಬ್ರಾ ಅಥವಾ ಇದನ್ನ ಮೂಳೆ ಅಂತ ಕರಿಬಹುದು. ಇದ್ರ ಮಧ್ಯೆ ಬಿಳಿ ಇರುವಂತದ್ದು, ತೆಳ್ಳಗೆ ಬಿಳಿ ಇರುವಂತದ್ದು ಡಿಸ್ಕ್ ಇರುತ್ತೆ. ಸೊ ಇದು ಊತ ಬಂದು ಈ ಹಳದಿ ಬಣ್ಣದಲ್ಲಿ ಕಾಣುವಂತದ್ದು ನರಗಳು. ಈ ಕೆಳಗಿನ ನರಗಳೇನಿರುತ್ತೆ ಇದು ಕಾಲಿಗೆ ಹೋಗುತ್ತೆ, ಕುತ್ತಿಗೆ ಭಾಗದಲ್ಲಿರುವಂತದ್ದು ಕೈಗಳಿಗೆ ಹೋಗುತ್ತೆ. ಸೊ ಇಲ್ಲಿ ಕೆಂಪಾಗಿ ಕಾಣುವಂತ ಇರುವಂತದ್ದು ಈ ಡಿಸ್ಕ್ ಅನ್ನುವಂಥದ್ದು. ಇದು ಊತ ಬಂದು ಈ ಕಾಲಿಗೆ ಹೋಗೋ ನರವನ್ನ ಟಚ್ ಮಾಡ್ತಾ ಇರುತ್ತೆ. ಇದು ಟಚ್ ಆಯ್ತು ಅಂತ ಹೇಳಿದ್ರೆ ಈ ನರ ಎಲ್ಲೆಲ್ಲಿ ಹೋಗುತ್ತೆ ಅಲ್ಲಲ್ಲಿ ಎಳ್ತಾ ಬರೋದು, ಸಿಡ್ತಾ ಬರೋದು, ಬಲ ಕಮ್ಮಿ ಆಗೋದು, ಲಕ್ಷಣಗಳು ಏರುಪೇರು ಆಗ್ತಾ ಇರುವಂತದ್ದು ಇರುತ್ತೆ. ಸೊ ಈ ರೀತಿ ಒಬ್ಬರು ರೋಗಿ ಅನೇಕ ದಿನಗಳವರೆಗೆ ಅದನ್ನು ಅನುಭವಿಸಿ ಬೇರೆ ಬೇರೆ ಚಿಕಿತ್ಸೆಗಳನ್ನು ಪಡೆದು ಗುಣವಾಗಿದೆ. ನಂತರ ಯೋಗಕ್ಷೇಮ ಆಯುರ್ವೇದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಂಡು ಈಗ ಸುಮಾರು 15 ವರ್ಷಗಳಾಯ್ತು. ಅವ್ರಿಗೆ ನಡಿಲಿಕ್ಕೆ ಕಷ್ಟ ಆಗ್ತಾ ಇತ್ತು, ತುಂಬಾ ಬಗ್ಗಿ ನಡೀತಾ ಇದ್ರು. ಇನ್ನು ಯುವಕ ಆಗಿದ್ರು ಕೂಡ ಅವ್ರಿಗೆ ಆ ಸಮಸ್ಯೆ ಇತ್ತು. ಅವರು ಆಯುರ್ವೇದ ಚಿಕಿತ್ಸೆಯ ಬಗ್ಗೆ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ದಾರೆ. ಅದನ್ನ ಕೇಳೋಣ.